ಸಮಸ್ತ ನಾಡಿನ ಜನತೆಗೆ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನ ತಿಳಿಸುತ್ತಾ ಚೀಣಿಯಾದಲ್ಲಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯ ಚೀಣಿಯ ಗ್ರಾಮದಲ್ಲಿ ಸುಮಾರು 800 ವರ್ಷಗಳ ಹಳೆಯ ಶ್ರೀ ಚೋಳ ಶಿವಲಿಂಗೇಶ್ವರ ಸ್ವಾಮಿ ದೇವಸ್ಥಾನವನ್ನ ಪುನರಾರಂಭ ಮಾಡಿದ್ದು ಜೀರ್ಣೋದ್ಧಾರ ಕಾರ್ಯಕ್ರಮ ಕಳೆದ 2 ವರ್ಷಗಳಿಂದ ಬಹಳ ಅದ್ದೂರಿಯಾಗಿ ನಡೆದಿದ್ದು ಈ ದಿನ ಪ್ರತಿ ಅಮಾವಾಸ್ಯೆಯಲ್ಲೂ ಭಗವಂತನಿಗೆ ಬಹಳ ಅದ್ಭುತವಾಗಿ ವಿಶೇಷವಾದಂತಹ ಅಲಂಕಾರ, ವಿಶೇಷವಾದಂತಹ ಪೂಜೆಗಳೊಂದಿಗೆ ನಡೀತಾ ಇದೆ. ಅದೇ ರೀತಿ ನಮ್ಮ ಮಾರುತಿ ಕಲಾ ತಂಡಕ್ಕೆ ಯಾವಾಗಲೂ ಕೂಡ ನಾದ ಸೇವೆಗೆ ಭಗವಂತನ ಅನುಗ್ರಹ ಇರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ವಿಘ್ನ ವಿನಾಶಕ ವಿಘ್ನೇಶ್ವರನೊಂದಿಗೆ ಹಾಡಿನೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಗುರುವಿಗೆ ಗುರು ನಿನ್ನ ಹೆಸರು, ಶುರುವಿಗೆ ಶುರು ನಿನ್ನ ಹೆಸರು, ಅಯ್ಯಪ್ಪ ಸೋದರ ಲಂಬೋದರ ಲಕುಮಿಕರ ಸುವೆ ಗಣಪನೆ ವರ ಕೊಡು ಬಡಿ ಬಡಿ. ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ 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 ಶರಣಂ. ಶಬರೀಶನ ಸಿಂಹಾಸನ ನೋಡೋಕೆ ಹೊರಟೆವು, ಮಣಿಹಾರನಾಗಿರಿ ಸಾಲಿನ ದಾರಿಯೇ ನಡೆದೆವು. ಆಮೇಲು ದಿನಗಳ ಕಾಲ ಕಾಯೋ ಕಡುಬಿನ ಲೋಲ. ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ 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 ಶರಣಂ. ತಲೆಯ ಮೇಲೆ ಅವನಾಗಿರುವುಡಿ, ದಾರದಂತೆ ಬಂದು ಕೈ ಹಿಡಿ. ಹೃದಯದಲ್ಲಿ ಅವನ ಗುಣ ನುಡಿ, ಜಪಿಸುವಾಗ ಮನಸ ಬಿಗಿಹಿಡಿ. ಹುಲಿವಾಹನ ಮಹನೀಯನ ಬೇಡೋಕೆ ಹೊರಟೆವೋ, ಅಳಗಾ ನದಿ ಪಂಪಾ ನದಿ ದಾರಿಯಲ್ಲಿ ನಡೆದೆವೋ. ಆಮೇರು ದಿನಗಳು ಕೂಡ ಕಾಯೋ ಚಾಮರಕರ್ಣ. ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ 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 ಶರಣಂ. ಪಾಲಿಸುವೆವು ಅವನ ನೇಮವ, ದೂರವಿರಿಸುವಾರು ಕಾಮವ. ಬೇಡುತ್ತಿಹೆವು ಅವನ ಪ್ರೇಮವ, ನೀವು ನಮ್ಮ ಏಳು ವ್ಯಸನವ. ಕರಿಸ್ವಾಮಿಯ ಗುರುಸ್ವಾಮಿಯ ಸೇರೋಕೆ ಹೊರಟೆವೋ, ಇರುವೇಲಿನ ಹಾಲಾಡಿಯ ದಾರಿಲಿ ನಡೆದೆವೋ. ಆಮೇರು ದಿನಗಳು ಕೂಡಿ ಕಾಯೋ ಸುಳ್ಳಿಲ ಮೂರ್ತಿ. ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ 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 ಶರಣಂ. ಗಣಪಣ್ಣನೆಲ್ಲರೂ ಬೀಡಾಡಿರೋ ಶರಣಂ 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 ಶರಣಂ. ಶಬರೀಶನ ಸಿಂಹಾಸನ ನೋಡೋಕೆ ಹೊರಟೆವೋ, ಮಣಿಹಾರನಾಗಿರಿ ಸಾರಿನ ದಾರಿಯೇ ನಡೆದೆವೋ. ಆಮೇರು ದಿನಗಳ ಕಾಲ ಕಾಯೋ ಕಡುಬಿನ ಲೋಲ. ಗಣಪಣ್ಣನೆಲ್ಲರೂ ಕೊಂಡಾಡಿರೋ ಶರಣಂ 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 ಶರಣಂ.
ಧನ್ಯವಾದಗಳು. ವಿಘ್ನ ವಿನಾಶಕ ವಿಘ್ನೇಶ್ವರ ಸ್ವಾಮಿ ಹಾಗೆ ಶ್ರೀ ಚೋಳ ಶಿವಲಿಂಗೇಶ್ವರ ಸ್ವಾಮಿ ನಮ್ಮಿದಂತ ಸದ್ಭಕ್ತರಿಗೆ ಎಲ್ಲರೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನ ದಯಪಾಲಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ಭೀಮನ ಅಮಾವಾಸ್ಯೆಯ ಶುಭಾಶಯಗಳನ್ನ ಕೋರುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನನ್ನೆಲ್ಲ ಮುಖಪುಟದ ಸ್ನೇಹಿತರಿಗೆ ಧನ್ಯವಾದಗಳು. ಥ್ಯಾಂಕ್ ಯು.